ನಮಸ್ತೆ ಎಲ್ಲರಿಗೂ. ವೀಕ್ಷಕರೇ, ಊಟದಲ್ಲಿ ಕಲ್ಲು ಸಿಕ್ಕರೆ ಏನರ್ಥ ನೋಡಿ. ನಮ್ಮ ಋಷಿಮುನಿಗಳು ತಮ್ಮ ಅನುಭವದ ಮೂಲಕ ಇದನ್ನು ಕೊಟ್ಟಿದ್ದಾರೆ. ಶಕುನಶಾಸ್ತ್ರ ಅಂದರೆ ಬರೀ ನಮಗೇನೋ ಸಿಕ್ತು ಫಲ ಬಂದುಬಿಡಲ್ಲ. ನಮಗೆ ಸಿಕ್ಕಿದ್ರೂ ಕೂಡ ನಿಮ್ಮ ಅಪ್ಪಂಗೆ ಬರ್ಬೋದು ಫಲ, ಅಮ್ಮಂಗೆ ಬರ್ಬೋದು. ನಿಮಗೆ ಸಿಕ್ಕಿದ್ರೂ ಕೂಡ ಫಲ ಅವ್ರಿಗೂ ಅನ್ವಯಿಸ್ಬೋದು, ಅಥವಾ ಅವ್ರಿಗೆ ಸಿಕ್ಕಿದ್ರೂ ಕೂಡ ಫಲ ನಿಮಗೂ ಬರ್ಬೋದು. ಶಕುನಶಾಸ್ತ್ರ ಅಂದರೆ ಹಿಂಗೆ, ಒಬ್ಬ ವ್ಯಕ್ತಿಗೆ ಸಂಬಂಧಪಟ್ಟಿಲ್ಲ, ಎಲ್ಲರಿಗೂ ಸಂಬಂಧಪಡುತ್ತೆ. ಯಾಕೆಂದರೆ ಇವತ್ತು ನಾವು ಶಕುನಶಾಸ್ತ್ರ ಸಿಕ್ಕಿದಾಗ ಚೆಕ್ ಮಾಡ್ಕೋತೀವಿ, ಏನೂ ಆಗಿಲ್ಲ ಅಂದಾಗ ಬೈಕೋತೀವಿ ಶಕುನಶಾಸ್ತ್ರ ಸುಳ್ಳು ಅಂತ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಊಟದಲ್ಲಿ ಕಲ್ಲು ಸಿಕ್ಕಿದರೆ ಶುಭ ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಅದು ಹಣಕಾಸಲ್ಲಿ ಶುಭ ಆಗಿರ್ಬೋದು, ಕೆಲಸ ಕಾರ್ಯಗಳಲ್ಲಿ ಶುಭ ಆಗಿರ್ಬೋದು, ಯಾವುದೇ ವಿಷಯದಲ್ಲಿ ಶುಭ ಆಗಿರ್ಬೋದು. ಇದನ್ನು 48 ಗಂಟೆ ಒಳಗಡೆ ನೀವು ಚೆಕ್ ಮಾಡ್ಕೋಬೋದು. ರಿಸಲ್ಟ್ ಬರಲೇಬೇಕು. ಯಾರು ಬೇಕಾದರೂ ಚೆಕ್ ಮಾಡ್ಕೊಳ್ಳಿ. ಅದು ಸಣ್ಣ ಮಟ್ಟದ, ದೊಡ್ಡ ಮಟ್ಟದ, ಮೀಡಿಯಂ ಮಟ್ಟದ, ನಿಮ್ಮ ಕರ್ಮಫಲ. ಓಕೆ, ಎಲ್ಲರಿಗೂ ಒಳ್ಳೆಯದಾಗಲಿ.